ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. 2 ನಿಮಿಷದಲ್ಲೇ ನನ್ನ ಭಾಷಣವನ್ನ ಮುಗಿಸ್ತೇನೆ. ಎಲ್ರೂ ಒಂದ್ಸತಿ ಜೋರಾಗಿ ಜೈ ಬಲೋ ಭಾರತ್ ಮಾತಾ ಕಿ, ಇನ್ನೂ ಜೋರಾಗಿ ಬರ್ಬೇಕು. ಜೈ ಬಲೋ ಭಾರತ್ ಮಾತಾ ಕಿ, ಬೆಟ್ಗೆನಲ್ಲಿ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ಇವತ್ತು ಬೆಟ್ಗೆರಳ್ಳಿ ಗ್ರಾಮದಲ್ಲಿ ನಾಗದೇವತೆ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಮಾಡಿದ್ದಾರೆ. ನಿಮಗೆಲ್ರಿಗೂ ಕೂಡ ದೇವತೆಯ ಆಶೀರ್ವಾದ, ನಾಗದೇವತೆ ಅಮ್ಮನವರ ಆಶೀರ್ವಾದ ಬೆಟ್ಗೆರಳ್ಳಿ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೆ, ವಿಶೇಷವಾಗಿ ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲರಿಗೂ ಕೂಡ ನಾಗದೇವತೆ ಅಮ್ಮನವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಂತ, ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಬೆಟ್ಗೆರಳಲ್ಲಿ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ ಅಂದ್ರೆ ನಮ್ಮ ನೆಚ್ಚಿನ ಸಮಾಜ ಸೇವಕರಾಗಿರುವಂತಹ ನಾಗೇಶ್ ಅವರೇ, ಅವರ ಅಣ್ಣ ಆಗಿರುವಂತಹ ಸೀನಣ್ಣನವರೇ, ಹಾಗೆ ಎಲ್ಲರ ಹೆಸರು ಹೇಳಬೇಕಂತ ಅವಶ್ಯಕತೆ ಇದೆ. ದಯವಿಟ್ಟು ತಾವೆಲ್ಲರೂ ಕೂಡ ಶ್ರಮಿಸಬೇಕು. ಯಾಕಂದ್ರೆ ಸಮಯ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವೆಲ್ಲರೂ ಕಾದು ಕುಳಿತಿದ್ದೀರಾ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ಲಿಕ್ಕೆ. ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಭಗವಂತನ ಆಶೀರ್ವಾದ ಇರ್ಲಿ. ನಮ್ಮ ನಾಗೇಶ್ ಅವರು ಒಳ್ಳೆ ಕೆಲಸ ಕಾರ್ಯಕ್ರಮ ಮಾಡ್ತಿದ್ದಾರೆ. ನನಗೆ ಅವ್ರ ಬಗ್ಗೆ 1-2 ಮಾತನ್ನ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಮುಳಬಾಗಿಲಿನಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನಾಗೇಶ್ ಅವರೇ, ನಮ್ಮ ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಹಾಯ ಬೇಕು ಅಂದಾಗ ಹಿಂದೆ ಮುಂದೆ ನೋಡದೆ ಅದೇನೇ ಆಗ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮ ತಾಲೂಕಿನಲ್ಲಿ ಒಳ್ಳೆ ಕರೋಡಪತಿಗಳು, ಕೋಟ್ಯಾಧೀಶರುಗಳು ಇದ್ದಾರೆ. ಆದ್ರೆ ಸಹಾಯ ಮಾಡೋ ಮನಸ್ಸು ಯಾರಿಗೂ ಬರೋದಿಲ್ಲ. ಇಂಥ ನಾಗೇಶ್ ಅವರು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅವರ ಕೈಲಾದಷ್ಟು ಮಟ್ಟಿಗೆ ಸಹಾಯ ನೀಡ್ತಿದಾರಲ್ಲ, ಅವರಿಗೆ ನಿಜವಾಗ್ಲೂ ಕೂಡ ನನ್ನ ಮನಸ್ಫೂರ್ತಿಯಾಗಿ ಆ ಭಗವಂತನ ಆಶೀರ್ವಾದ ಇರುತ್ತದೆ. ನಿಮ್ಮ ಜೊತೆ ಕೂಡ ನಾವು ಕೂಡ ಸದಾ ನಿಮ್ ಜೊತೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಈ ಆರ್ಕೆಸ್ಟ್ರಾ ಏನು ಕಾರ್ಯಕ್ರಮ ಇಟ್ಟಿದ್ದಾರೆ ನಾಗೇಶ್ ಅವ್ರಿಗೆ, ಹಾಗೆ ಆರ್ಕೆಸ್ಟ್ರಾ ಆಡುತ್ತಿರುವಂತಹ ಇಲ್ಲಿ ಮುಖ್ಯಸ್ಥರಿಗೆ ನಾನು ಮನವಿ ಮಾಡ್ಕೊಂತೇನೆ, ಹೆಚ್ಚೆಚ್ಚಾಗಿ, ಯಾಕೆಂದ್ರೆ ನಮ್ಮ ಮುಳುಬಾಗಿಲು ಗಡಿಭಾಗ ಆದ್ರಿಂದ ತಾವು ಹೆಚ್ಚಾಗಿ ಈ ಕನ್ನಡ ಹಾಡುಗಳನ್ನ ಹಾಡಬೇಕು ಅಂತ ಹೇಳ್ತಾ ನಾನು ಅವರಲ್ಲಿ ಮನವಿ ಮಾಡ್ಕೊಂತೇನೆ. ಯಾಕೆಂದ್ರೆ ನಾವೇನು ಹೊಸದಾಗಿ ಮಾಡಕ್ಕಾಗಲ್ಲ. ಇರೋದನ್ನ ಏನು ಹಳಬರು ಏನು ಉಳಿಸಿದ್ದಾರೆ ಅದನ್ನ ಈ ಮುಳುಬಾಗಿಲಿನಲ್ಲಿ, ನಮ್ಮ ದೇವರ ನಾಡು ಮುಳುಬಾಗಿಲು ಅಂತ ಹೆಸರು ಪಡೆದಿರುವಂತಹ ನಮ್ಮ ಮುಳುಬಾಗಿಲಿನಲ್ಲಿ ಈ ಗಡಿಭಾಗ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು ಅನ್ನೋ ನಮ್ಮೆಲ್ಲರ ಕರ್ತವ್ಯ. ಆದ್ರಿಂದ ನೀವೆಲ್ಲರೂ ಕೂಡ ಕನ್ನಡವನ್ನು ಉಳಿಸ್ತೀರಾ, ಬೆಳೆಸ್ತೀರಾ. ಇವತ್ತಿನ ಯಾಕಂದ್ರೆ ಪ್ರತಿಯೊಂದು ಶಾಲೆಗೆ ಭೇಟಿ ಕೊಡ್ತಾ ಇರ್ತೀವಿ, ನಾಗೇಶ್ವರು ಕೂಡ ಭೇಟಿ ಕೊಡ್ತಿರ್ತಾರೆ. ನೀವೆಲ್ಲರೂ ಕೂಡ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೀನಿ, ಗ್ರಾಮಸ್ಥರಲ್ಲಿ ಕೂಡ ಮನವಿ ಮಾಡ್ಕೊಂತೀನಿ, ನಿಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಕನ್ನಡ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೇಳಿ. ಯಾಕೆಂದ್ರೆ ನಾವು ಕನ್ನಡ ಉಳಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಕನ್ನಡ ಉಳಿಯಲಿಲ್ಲ. ಆದ್ರಿಂದ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಂತೀನಿ, ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು, ನಮ್ಮೆಲ್ಲರ ಕರ್ತವ್ಯ. ಆದ್ರಿಂದ ನಿಮ್ಗೆಲ್ರಿಗೂ ಕೂಡ ಇವತ್ತು ಏನ್ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನಾಗೇಶ್ ಅವರು, ಸೀನಣ್ಣವರು, ಈ ಗ್ರಾಮಸ್ಥರು ಸಾಥ್ ಕೊಟ್ಟಿದ್ರಲ್ಲ, ನಾನು ಮಗದೊಮ್ಮೆ ನಾಗೇಶ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದ ಸದಾ ಇದ್ದು ಮುಂದಿನ ದಿನಗಳಲ್ಲಿ ಬೆಳೆಯಬೇಕು. ನೀವೆಲ್ಲರೂ ಗ್ರಾಮಸ್ಥರು ಅವ್ರ ಜೊತೆಗಿದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಆಗ್ತಾರೆ. ನೀವೆಲ್ಲರೂ ಕೂಡ ಜೊತೆಗಿರ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ 1-2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಾಗೇಶ್ ಅವರಿಗೆ, ಅವರ ಸ್ನೇಹಿತರವರಿಗೆ, ರವಿರವರಿಗೆ, ಸೀನಣ್ಣನವರಿಗೆ, ಹಾಗೆ ಗ್ರಾಮಸ್ಥರಿಗೆ, ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಬಂದಿದ್ದಾರೆ. ಅವ್ರಿಗೂ ಎಷ್ಟು ಅವ್ರಿಗೆ ಪಾಪ ಹಗಲು ನೈಟ್ ಅನ್ನೋದೇ ಇರಲ್ಲ, ಡ್ಯೂಟಿ ಮಾಡ್ತಾನೆ ಇರಬೇಕು. ಅವ್ರಿಗೂ ಕೂಡ ಪೊಲೀಸರು ಕೂಡ ಭಗವಂತನ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಈ ನಾನು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಗೊಂದ್ಸುತ್ತಾ ಈ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಪತ್ರಕರ್ತರು ಬಂದಿದ್ದಾರೆ, ಅವ್ರಿಗೂ ಕೂಡ ಭಗವಂತನ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾಗೇಶ್ ಅವರ ನೆನಪು ಮಾಡ್ಕೊಂತ ಈ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.